ತಾಲೂಕು ಆಡಳಿತ, ತಾಲೂಕು ಕುರುಬರ ಸಂಘದ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಶ್ರೀ ಕನಕದಾಸರ ಜಯಂತಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಟ್ರ್ಯಾಕ್ಟರ್ನಲ್ಲಿ ಕನಕದಾಸರ ಫೋಟೋ ಇಟ್ಟು ವಾದ್ಯಗೋಷ್ಠಿಯ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಸಮಾಜದ ಮುಖಂಡರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಅರಸೀಕೆರೆ ಉಮೇಶ್, ಕನಕದಾಸರು ಸುಮಾರು 15ರಿಂದ 16ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಜನಪ್ರಿಯವಾಗಿದ್ದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರಾಗಿದ್ದರು. 1509ರಲ್ಲಿ ಜನಿಸಿದ್ದ ಕನಕದಾಸರು 1609ರಲ್ಲಿ ಕಾಗಿನೆಲೆಯಲ್ಲಿ ಇಹಲೋಕ ತ್ಯಜಿಸಿದರು. ಸಮಾಜದ ಒಳಿತಿಗಾಗಿ ಅವರು ಮಾಡಿದ ಸೇವೆ ಕಂಡು ಕಾಗಿನೆಲೆಯಲ್ಲಿ ಅವರ ಗದ್ದುಗೆ ಕೂಡ ನಿರ್ಮಿಸಲಾಗಿದೆ. ಅಂದು ಕನಕದಾಸರು ರಚಿಸಿದ ನಳನ ಚರಿತ್ರೆ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತ ಮತ್ತು ಹರಿಭಕ್ತಸಾರ ಕೃತಿಗಳು ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೃತಿಗಳಾಗಿವೆ. ಅವರು ಕಾಗಿನೆಲೆ ಆದಿಕೇಶವನ ಅಂಕಿತನಾಮದಲ್ಲಿ ರಚಿಸಿದ ಕೀರ್ತನೆಗಳು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿವೆ ಎಂದರು. ತಹಶೀಲ್ದಾರ್ ನಂದಕುಮಾರ್ ಮಾತನಾಡಿ, ದಾಸ ಸಾಹಿತ್ಯಕ್ಕೆ ಕನಕದಾಸರ ಕೊಡುಗೆ ಅಪಾರವಾದದ್ದು. ದಾಸ ಪರಂಪರೆಯಲ್ಲಿ ಭಕ್ತ ಕನಕದಾಸರು ಅಗ್ರಗಣ್ಯರಾಗಿ ಹೊರಹೊಮ್ಮಿದ ಮಹನೀಯರು. ಪ್ರತಿಯೊಬ್ಬರೂ ಕನಕದಾಸರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು. ಅವರ ಆದರ್ಶಗಳು ಮನುಕುಲಕ್ಕೆ ದಾರಿದೀಪವಾಗಿವೆ. ವಿದ್ಯಾರ್ಥಿ ದಿಸೆಯಲ್ಲಿಯೇ ಕನಕ ಕೀರ್ತನೆಗಳನ್ನು ಕೇಳುವುದು ಮತ್ತು ಅರ್ಥೈಸಿಕೊಳ್ಳುವುದು ಮುಖ್ಯವಾಗಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಮಾಜದ ಅಧ್ಯಕ್ಷ ಬೀರೇಗೌಡ, ಮಡಬಲು ಗ್ರಾಮದ ಮುಖಂಡ ವೀರೇಗೌಡ, ಅರಸೀಕೆರೆ ಉಮೇಶ್ ರವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಗೋಪಾಲಕೃಷ್ಣ, ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಹಾಗೂ ದಲಿತ ಮುಖಂಡ ಗೇಕರವಳ್ಳಿ ಬಸವರಾಜ್ ಕನಕದಾಸರ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿಡಿಪಿಒ ಮಲ್ಲೇಶ್, ಇಒ ಶ್ರೀನಿವಾಸ್, ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಂತಿಕೃಷ್ಣ, ತಾಲೂಕು ಅಧ್ಯಕ್ಷ ಶಿವಮೂರ್ತಿ, ಪಟ್ಟಣ ಪಂಚಾಯಿತಿ ಸದಸ್ಯ ನಿಂಗರಾಜು, ದಲಿತ ಮುಖಂಡರಾದ ಅಜ್ಜನಹಳ್ಳಿ ರಂಗಯ್ಯ, ಕುರುಬ ಸಮಾಜದ ಮುಖಂಡರಾದ ಚಿಕ್ಕೇಗೌಡ, ರಾಜಶೇಖರ್, ಅಪ್ಪು ಸೇರಿದಂತೆ ಮುಂತಾದವರು ಹಾಜರಿದ್ದರು. ನೀವು ಕನಕದಾಸರು ಬರೆದಂತ ಸಾಹಿತ್ಯವನ್ನು ಓದಬೇಕು. ಆ ದೃಷ್ಟಿಯಿಂದ ಅಂತ ಒಂದು ಮೇರು ಪರ್ವತವನ್ನು ಕುರಿತು ನಾನೇನೋ ಮಾತಾಡ್ಬಿಡ್ತೀನಿ ಅಂತ ಭಾವಿಸಿದ್ರೆ ತುಂಬಾ ಚಿಕ್ಕವನಾಗ್ಬಿಡ್ತೀನಿ ನಾನು. ಹಾಗಾಗಿ ನಾನು ತುಂಬಾ ಚಿಕ್ಕವನಾಗಿ ಅವ್ರ ಕುರಿತು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ನೋಡಿ, ಭಾರತ ಬುಡಕಟ್ಟುಗಳ ರಾಷ್ಟ್ರ, ಮೂಲತಃ ಬುಡಕಟ್ಟುಗಳ ರಾಷ್ಟ್ರ. ಬುಡಕಟ್ಟು ಸಂಸ್ಕೃತಿ ಅನ್ನೋದು ಈ ರಾಷ್ಟ್ರದ ಅಸ್ಮಿತೆ. ಅಂತ ಒಂದು ಬುಡಕಟ್ಟು ಇಂದು ದಾಸಶ್ರೇಷ್ಠ ಕನಕದೇವರ ಜಯಂತಿಯನ್ನ ಇಂದು ಆಚರಿಸಿದ್ದೇವೆ. ಸರ್ಕಾರದ ಉದ್ದೇಶದಂತೆ ವಿವಿಧ ಮಹನೀಯರ ಸಂತರ ಜಯಂತಿಗಳನ್ನ ನಾವು ಆಚರಿಸ್ಕೊಳ್ತಾ ಬರ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಸಾಮಾಜಿಕವಾಗಿ ಸಮಾಜದಲ್ಲಿ ಏನು ಅಂದಿನ ಪರಿಸ್ಥಿತಿಯಲ್ಲೂ ಸಹ ಏನು ಮೌಢ್ಯತೆ ಇತ್ತು, ಶಿಕ್ಷಣದ ಕೊರತೆ ಇತ್ತು, ಆ ಕೊರತೆಯನ್ನು ನಿಭಾಯಿಸುವುದರಲ್ಲಿ ಸಾಕಷ್ಟು ಸಂತರು ಮಹನೀಯರು ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಇಂದು ಸಹ ಅದು ಪ್ರಸ್ತುತವಾಗಿದೆ. ಈಗ ಮಹನೀಯರ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ, ಎಲ್ಲ ವೇದಿಕೆ ಮೇಲೆ ಗಣ್ಯರು ಮಾತಾಡಿದ್ದಾರೆ. ತುಂಬಾ ವಿವರವಾಗಿ ಮನ ಮುಟ್ಟುವಂತೆ ನಮ್ಮ ವಿಶೇಷ ಭಾಷಣಗಾರರು ಇವತ್ತು ಮಾತನಾಡಿದ್ದಾರೆ. ಅವರು ಹೇಳಿದರು,